ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಬಗ್ಗೆ ನಿಮಗೆಷ್ಟು ಗೊತ್ತು? ನನಗೆ ಗೊತ್ತಿರುವ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೇನೆ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿನ ದೇವಿಯ ವಿಗ್ರಹವನ್ನು ಪಂಚಲೋಹದಿಂದ ತಯಾರಿಸಲಾಗಿದೆ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಇತಿಹಾಸವೇನು, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಮಹತ್ವ ಏನು ಅಂತೇಳಿ ನನಗೆ ನನ್ನ ಅಪ್ಪ ಹೇಳಿರುವಂಥ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ದೇವಸ್ಥಾನವು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಪರಶುರಾಮನು ಸೃಷ್ಟಿಸಿದ ಮೋಕ್ಷದ 7 ವಾಸಸ್ಥಾನಗಳಲ್ಲಿ ಇದು ಒಂದು ಎಂದು ಹೇಳಲಾಗುತ್ತದೆ. ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿದೆ. ಈ ದೇವಾಲಯವು ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿಸಲಾಗಿದೆ. ಮೂಕಾಂಬಿಕಾ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ದೇವಿಯ ವಿಗ್ರಹವನ್ನು ಪಂಚಲೋಹ ಅಂದರೆ 5 ಲೋಹಗಳನ್ನು ಬಳಸಿ ತಯಾರಿಸಲಾಗಿದೆ: ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಸೀಸ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯವನ್ನು ಸ್ಥಾಪಿಸುವ ಜವಾಬ್ದಾರಿಯನ್ನು ಮಹಾನ್ ತತ್ವಜ್ಞಾನಿ ಮತ್ತು ದೇವತಾಶಾಸ್ತ್ರ ಆದಿಶಂಕರಾಚಾರ್ಯರು ವಹಿಸಿದ್ದಾರೆ ಎಂದು ಕತೆ ಹೇಳುತ್ತದೆ. ಅವರು ಅದ್ವೈತ ವೇದಾಂತವನ್ನು ವಿವರಿಸಿದರು ಮತ್ತು ಅವರ ದಶನಮಿ ಸಂಪ್ರದಾಯದ ಸಂಸ್ಥಾಪಕರಾಗಿದ್ದರು. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು 1200 ವರ್ಷಗಳ ಹಿಂದಿನ ಒಂದು ಘೋರ ಇತಿಹಾಸವನ್ನು ಹೊಂದಿದೆ. ಈ ದೇವಾಲಯವು ಅನೇಕ ರಾಜರ ಪ್ರೋತ್ಸಾಹವನ್ನು ಅನುಭವಿಸಿರುವಂತಹ ಒಂದು ದೇವಸ್ಥಾನ. ಸ್ಥಳೀಯ ರಾಜರಲ್ಲದೆ ಕೆಳದಿರುವ ರಾಜವಂಶದ ಪ್ರಸಿದ್ಧ ರಾಜರಾದ ಶಂಕಣ್ಣ ನಾಯಕ ಮತ್ತು ಶಿವಪ್ಪ ನಾಯಕರು ದೇವಾಲಯಕ್ಕೆ ಉದಾರವಾಗಿ ದೇಣಿಗೆ ನೀಡಿದ್ದರು ಎಂಬುದು ಪ್ರತೀತಿ. ನವೀಕರಣಗಳನ್ನು ಕೂಡ ಮಾಡಿದ್ದರು ಎನ್ನುವುದಕ್ಕೆ ಹಲವಾರು ಪುರಾವೆಗಳಿವೆ. ಆದಿಶಂಕರಾಚಾರ್ಯರು ಸರಸ್ವತಿ ದೇವಿಯ ಮಹಾನ್ ಭಕ್ತ. ಒಂದು ದಿನ ತನ್ನ ಭಕ್ತಿಯಿಂದ ಸಂತೋಷಗೊಂಡ ದೇವಿಯ ಅವರ ಮುಂದೆ ಕಾಣಿಸಿಕೊಂಡು ಅವರಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸುವಂತೆ ಕೇಳಿಕೊಳ್ಳುತ್ತಾಳೆ. ಆಗ ಶಂಕರಾಚಾರ್ಯರು ದೇವಾಲಯದ ನಿರ್ಮಾಣಕ್ಕೆ ಕೇರಳದತ್ತ ಸಂಚರಿಸಲು ಆರಂಭಿಸಿದರು. ಆದರೆ ದೇವಿ ಒಂದು ಷರತ್ತಿನೊಂದಿಗೆ ಶಂಕರಾಚಾರ್ಯರ ಜೊತೆಗೆ ಬರಲು ಒಪ್ಪಿಗೆ ನೀಡಿದಳು. ನೀವು ಕೇರಳಕ್ಕೆ ಹೋಗುವಾಗ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ನೀನು ಯಾವ ಸ್ಥಳದಲ್ಲಿ ಹಿಂತಿರುಗಿ ನೋಡುತ್ತೀಯೋ ಆ ಸ್ಥಳದಲ್ಲಿ ನಾನು ನಿಲ್ಲುತ್ತೇನೆ ಎಂದು ಹೇಳಿದಳು. ಆದಿಶಂಕರಾಚಾರ್ಯರು ಮುಂದೆ ನಡೆಯುತ್ತಿದ್ದರು ಮತ್ತು ದೇವಿ ಹಿಂದೆ ನಡೆದುಕೊಂಡು ಬರುತ್ತಿದ್ದರು. ಸ್ವಲ್ಪ ಸಮಯದ ನಂತರ ದೇವಿ ತನ್ನೊಂದಿಗೆ ಬರುತ್ತಿದ್ದಾಳೆ ಎಂಬುದು ಶಂಕರಾಚಾರ್ಯರಿಗೆ ಒಂದು ಸಂಶಯ ಮೂಡಿತು. ಯಾಕಂದರೆ ದೇವಿಯ ಗೆಜ್ಜೆನಾದ ಅವರಿಗೆ ಕೇಳುತ್ತಿರಲಿಲ್ಲವಂತೆ. ದೇವಿ ಏನಾದರೂ ಮಾತು ತಪ್ಪಿದಳೋ ಎಂದು ಹಿಂದೆ ತಿರುಗಿ ನೋಡಿದರು. ಅದನ್ನು ಗಮನಿಸಿದ ದೇವಿಯು ಎಲ್ಲಿ ಹಿಂದೆ ತಿರುಗಿದರೋ ಅಲ್ಲೇ ತನ್ನ ದೇವಾಲಯವನ್ನು ನಿರ್ಮಿಸುವಂತೆ ಶಂಕರಾಚಾರ್ಯರಿಗೆ ಕೇಳಿದರು. ಆದರೆ ತನ್ನ ತಪ್ಪನ್ನು ಕ್ಷಮಿಸಿ ತನ್ನೊಂದಿಗೆ ನಡಿಗೆಯನ್ನು ಮುಂದುವರಿಸಬೇಕೆಂದು ದೇವರಲ್ಲಿ ಮನವಿ ಮಾಡಿದರು. ಅಂತಿಮವಾಗಿ ದೇವಿ ಶಂಕರರ ಮಾತಿಗೆ ಒಪ್ಪಿಕೊಂಡು ಆತನನ್ನು ಹಿಂಬಾಲಿಸಿ ಹೋಗುತ್ತಾರೆ. ಅವರು ಬೆಳಿಗ್ಗೆ ಚೋಟಾಯನಕರ ದೇವಸ್ಥಾನದಲ್ಲಿ ನೆಲೆಯಾದಳು ಎಂಬುದೊಂದು ಪ್ರತೀತಿ ಇದೆ. ಆದರೆ ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಕೊಲ್ಲೂರಿಗೆ, ಅಂದರೆ ಎಲ್ಲಿ ಅವರು ಹಿಂತಿರುಗಿ ನೋಡಿದರೋ ಅಲ್ಲೇ ಮರಳುತ್ತೇನೆ ಅಂತ ಹೇಳಿ ಹೊರಟರಂತೆ. ಈ ದೇವಾಲಯದಲ್ಲಿ ಕೌಮಾಸುರ ಎಂಬ ರಾಕ್ಷಸನನ್ನು ದೇವಿಯಿಂದ ಕೊಲ್ಲಲಾಯಿತು ಎಂದು ದೇವಾಲಯಕ್ಕೆ ಸಂಬಂಧಿಸಿದ ಪುರಾಣ ಕಥೆ ಹೇಳುತ್ತದೆ. ಕೌಮಾಸುರನು ಕೆಲವು ಶಕ್ತಿಗಳನ್ನು ಪಡೆಯಲು ತೀವ್ರ ತಪಸ್ಸು ಮಾಡಿದ್ದು ಅದು ತನ್ನನ್ನು ಶಕ್ತಿಯುತವಾಗಿ ಅಜೇಯನನ್ನಾಗಿ ಮಾಡುತ್ತದೆ ಎಂದು ಭಾವಿಸಿದ್ದನು. ಆದರೆ ಅವನು ಮಾಡುತ್ತಿದ್ದ ಅನಾಚಾರಗಳನ್ನು ಕಂಡ ದೇವಿಯು ಅವನಿಗೆ ಬಾಯಿ ಬರದೆ ಹಾಗೆ ಮಾಡುತ್ತಾಳೆ. ಆದರೂ ಕೂಡ ಮೂಕಾಸುರ ತನ್ನ ಮೊಂಡುತನವನ್ನು ಬಿಡದೆ ದುಷ್ಟ ಕೆಲಸಗಳನ್ನು ಮಾಡುತ್ತಿದ್ದನು. ಅಲ್ಲಿಯ ಜನರಿಗೆ ತೊಂದರೆಯ ಮೇಲೆ ತೊಂದರೆ ನೀಡುತ್ತಿದ್ದನು. ಇದನ್ನು ಸಹಿಸಲಾರದ ತಾಯಿ ಪಾರ್ವತಿಯ ಶಕ್ತಿಯುತವಾದ ರೂಪವನ್ನು ಪಡೆದುಕೊಂಡು ಆತನನ್ನು ಸಂಹಾರ ಮಾಡುತ್ತಾಳೆ. ಅವನನ್ನು ಕೊಂದ ನಂತರ ಪಾರ್ವತಿಯನ್ನು ಇಲ್ಲಿ ಮೂಕಾಂಬಿಕಾ ಎಂದು ಕರೆಯಲಾಗುತ್ತದೆ. ಯಾಕಂದರೆ ಕೌಮಾಸುರನಿಗೆ ಮೂಕಾಸುರ ಎನ್ನುವ ಹೆಸರು ಇತ್ತು. ಕೊಲ್ಲೂರಿನಲ್ಲಿರುವ ದೇವಿಯನ್ನು ದೇವಿ ಮೂಕಾಂಬಿಕಾ ಎಂದು ಕರೆಯಲಾಗುತ್ತದೆ ಮತ್ತು ಕೊಲ್ಲೂರು ಮೂಕಾಂಬಿಕಾ ಎಂದು ಹೆಸರಿಂದಲೂ ಕರೆಯಲಾಗುತ್ತದೆ. ಚಿತ್ರಮೂಲಂ ಮತ್ತು ಅಂಬವನಂ ಎಂಬುದು ಆದಿಶಂಕರರು ಧ್ಯಾನ ಮಾಡಿದ ಸ್ಥಳಗಳು. ಇವು ಕೊಡಚಾದ್ರಿ ಬೆಟ್ಟದಲ್ಲಿವೆ. ಅನೇಕ ಪ್ರಾಚೀನ ಹಿಂದೂ ರಾಜರು ಈ ದೇವಾಲಯವನ್ನು ಪೂಜಿಸಿದರು ಮತ್ತು ಇಂದಿನ ಕಾಲದ ಅಮೂಲ್ಯವಾದ ಸಂಪತ್ತು ಇಲ್ಲಿ ಕಂಡುಬಂದಿದೆ. 18ನೇ ಶತಮಾನದಲ್ಲಿ ಮರಾಠರು ಈ ಜಿಲ್ಲೆಯ ಮೇಲೆ ದಾಳಿ ಮಾಡಿದಾಗ ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿ, ರತ್ನಾಭರಣಗಳನ್ನು ದಾಳಿ ಮಾಡಿ ತೆಗೆದುಕೊಂಡು ಹೋದರು ಎನ್ನಲಾಗುತ್ತದೆ.
ದೇವಿಯನ್ನು ವಾಗ್ದೇವತ ಅಂದರೆ ಮಾತು ಮತ್ತು ಅಕ್ಷರಗಳ ದೇವತೆ ಎಂದು ಪೂಜಿಸಲಾಗುತ್ತದೆ. ಮೂಕಾಂಬಿಕೆ ದೇವಿಯನ್ನು ಶಕ್ತಿ ಮತ್ತು ಶಿವ ಎರಡರ ಸಮ್ಮಿಲನವಾದ ಜ್ಯೋತಿರ್ಲಿಂಗ ರೂಪದಲ್ಲಿ ಇಲ್ಲಿ ಕಾಣಬಹುದು. ಈ ದೇವಾಲಯವು ಭಾರತದಲ್ಲಿ ಶಕ್ತಿ ಪೂಜೆಯ ಪ್ರಮುಖ ತಾಣವಾಗಿದೆ. ಇಲ್ಲಿ ದೇವಿಯನ್ನು ಪಾರ್ವತಿ, ಸರಸ್ವತಿ ಮತ್ತು ಲಕ್ಷ್ಮಿ ಎಂದು 3 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಇಲ್ಲಿನ ಜ್ಯೋತಿರ್ಲಿಂಗದ ಬಲ ಅರ್ಧವು ಬ್ರಹ್ಮ, ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸುತ್ತದೆ. ಎಡ ಅರ್ಧವು ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿ ದೇವತೆಗಳನ್ನು ಪ್ರತಿನಿಧಿಸುತ್ತದೆ. ಈ ದೇವಾಲಯವು ಕರ್ನಾಟಕದ 7 ಮುಕ್ತಿಕ್ಕೆ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ಪಂಚಮುಖ ಅಂದರೆ 5 ಮುಖದ ಗಣೇಶನ ಅಪರೂಪದ ಶಿಲ್ಪ ಇಲ್ಲಿದೆ. ಸೌಪರ್ಣಿಕ ನದಿಯ ದಡದಲ್ಲಿರುವ ಗರುಡ ಗುಹೆ ದೇವಿಯನ್ನು ಮೆಚ್ಚಿಸಲು ಸುಪರ್ಣ ಗರುಡನು ತಪಸ್ಸು ಮಾಡಿದ ಸ್ಥಳವೆಂದು ನಂಬಲಾಗುತ್ತದೆ. ದೇವಿಯ ಜನ್ಮದಿನವಾದ ಮೂಲ ನಕ್ಷತ್ರ ದಿನದಂದು ಫಲ್ಗುಣ ತಿಂಗಳಲ್ಲಿ ಅಂದರೆ ಮಾರ್ಚ್ ಆರ್ ಏಪ್ರಿಲ್ ಹೆಚ್ಚಿನ ಜನಸಮೂಹವು ದೇವಾಲಯಕ್ಕೆ ಭೇಟಿ ನೀಡುತ್ತದೆ. ದೇವಾಲಯದಲ್ಲಿ ಪ್ರತಿದಿನ ತ್ರಿಕಾಲ ಪೂಜೆ ನಡೆಯುತ್ತದೆ. ಬೆಳಿಗ್ಗೆ 5 ಗಂಟೆಗೆ ನಿರ್ಮಲ ಪೂಜೆಯನ್ನು ಮಾಡಲಾಗುತ್ತದೆ. ಈ ಸಮಯದಲ್ಲಿ ಜನರು ಸ್ವಯಂ ಲಿಂಗವನ್ನು ನೋಡಬಹುದು. ದೇವಿಯ ವಿಗ್ರಹವನ್ನು ಶ್ರೀಚಕ್ರ ಯಂತ್ರದಲ್ಲಿ ಸ್ಥಾಪಿಸಲಾಗಿದೆ. ಇದು ದೇವಿಯ ಅತ್ಯಂತ ಶಕ್ತಿಶಾಲಿ ರೂಪ ಎಂದು ಹೇಳಲಾಗುತ್ತದೆ. ದೇವಾಲಯಗಳಲ್ಲಿ ಮಾಡುವ ಆಚರಣೆಗಳು ಆದಿಶಂಕರರು ರೂಪಿಸಿದ ವಿಜಯಾಗಮ ಪದ್ಧತಿಯ ಪ್ರಕಾರ ನಡೆಯುತ್ತದೆ. ಗರ್ಭಗುಡಿಯ ಪಶ್ಚಿಮ ಭಾಗದಲ್ಲಿ ಶಂಕರ ಪೀಠವಿದೆ. ಮೂಕಾಂಬಿಕಾ ದೇವಿಯನ್ನು ಪೂಜಿಸುವುದರಿಂದ ಧೈರ್ಯ, ಬುದ್ಧಿವಂತಿಕೆ, ಸಂಪತ್ತು ದಯಪಾಲಿಸುತ್ತದೆ ಎಂಬ ನಂಬಿಕೆ ಇದೆ. ಕೇರಳದಿಂದ ಅತಿ ಹೆಚ್ಚು ಭಕ್ತರು ಈ ಕ್ಷೇತ್ರಕ್ಕೆ ಬರುತ್ತಾರೆ.